ನಮ್ಮ ಮನೆ ಮುಂದಿನ ರೈತ ಇವನು. ನೀನು ರೈತ ಆಯ್ತಿ ಮೊನ್ನೆ? ರೈತ ಆಗ್ಬಿಟ್ಟು ಏನು ಮಾಡ್ತೀಯಾ? ಕಟ್ ಮಾಡಿ ನೀ ಬೀಜ ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ತಂದು ಕೊಡ್ತಿದ್ಯಾ? ಪಟ್ಟು ಪಟ್ಟು ಕಟ್ತಾವ್ರೆ ರೀ. ಚಿಕ್ಕದ ಕಟ್ರಿ ಸಾಕು, ಇಷ್ಟು ಕಟ್ಟಿ ಸಾಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ವೀಡಿಯೋಸ್ ನೋಡ್ತಿರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಮತ್ತು ಲೈಕ್ ಮಾಡಿ. ನಮಗಿನ್ನೂ ಖುಷಿಯಾಗುತ್ತೆ ವೀಡಿಯೋಸ್ ಮಾಡೋಕ್ಕೆ. ನಾನಿವತ್ತು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ರೈತರು ಅಂದರೆ ಹಳ್ಳಿ ಕಡೆ ರೈತರು ಅವರ ಮುಂಗಾರು ಫಸಲು ಅಂತ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕಿಂತ ಮುಂಚೆ ಒನ್ನೇರು ಅಂತ ಮಾಡ್ತಾರೆ. ಒನ್ನೇರು ಅಂತ ಅಂದರೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ಏರ್ನ ಸ್ವಲ್ಪ ಒಂದಿಷ್ಟಗಳ ಹೊಡೆದ್ಬಿಟ್ಟು ಆಮೇಲೆ ಅದನ್ನು ಶಾಸ್ತ್ರದ ಥರ ಮಾಡ್ತಾರೆ. ಅದನ್ನ ಇವತ್ತು ನಮ್ಮ ಮನೇಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗೇನು. ಹಳ್ಳಿ ಕಡೆ ಯಾವುದೇ ಫಸಲು ಸ್ಟಾರ್ಟ್ ಮಾಡಬೇಕಾದ್ರೂ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ಅದಕ್ಕೆ ನಮ್ಮ ಮನೆಯವರು ಪೂಜೆ ಮಾಡ್ತಾವ್ರೆ. ನಮ್ಮ ಮನೆ ಮುಂದಿನ ರೈತ ಇವನು. ನೀನು ರೈತ ಆಯ್ತಿ ಮೊನ್ನೆ? ರೈತ ಆಗ್ಬಿಟ್ಟು ಏನು ಮಾಡ್ತೀಯಾ? ನನ್ನ ಮಗ ಅಪ್ಪನ ಸಹಾಯ ಮಾಡಂಗಾದ. ಬಾ ಮಗನೆ ಬಾ. ಬರಲ್ಲ. ನಾ ಎತ್ಕತೀನಿ ನಡೀರಿ. ನಾ ಎತ್ಕತೀನಿ ಬಿಡು. ನಮ್ಮ ಜಮೀನೇನು ದೂರ ಇಲ್ಲ. ನಾವು ತೋಟದಲ್ಲೇ ಇರೋದ್ರಿಂದ ಅಲ್ಲೇ ಮನೆ ಆದರೆ ಇಲ್ಲೇ ಜಮೀನು. ಇದು ಬಂದು ಮಾವಿನ ತೋಟ ಫುಲ್ಲು. ಇಲ್ಲಿ ಸ್ವಲ್ಪ ಹುಲ್ಲು ಎಲ್ಲ ಹಾಕೊಂಡವ್ರೆ. ಡ್ಯೂಟಿ ಸರಿ. ಜಮೀನಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹಣ್ಣು ಕಟ್ ಮಾಡ್ಕೊಂಡು ತಿನ್ಕೊಂಡು ಹೋಯ್ತಾ ಇರೋದು ಬೆಳಗ್ಗೆ. ನಮ್ಮ ಮನೆ ಕಳ್ಳ. ನಮ್ಮ ಮಾವ ಮಕ್ಕಳು ಕೇಳ್ತಿದ್ರು ಅಂತ ಅಂದ್ಬಿಟ್ಟು ಅಂತಂದ್ರೆ ಹೊಲಕ್ಕೆ ಎಲ್ಲರಿಗೂ ಕೊಡಕ್ಕೆ ತಗೊಂಡು ಹೋಯ್ತಾವ್ರೆ. ಫೇವ್ರೇಟು ಎಷ್ಟು ಕಳಂಗಡಿ ತಂದವ್ರು. ಕಳಂಗಡಿ ಆಟ ಮಾಡ್ತಿದ್ರು ಅಂದ್ಬಿಟ್ಟು ಚೀರಾನೇ ಇಸ್ಕೊಂಡ್ಬಿಟ್ಟವ್ರೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ಒಳ್ಳೆ ಮಳೆ ಆಯಿತು ನಮಗೆ. ಅದಕ್ಕೆ ಇವತ್ತು ಚಣ್ಮಲ್ಗೆ ಹುಯ್ಯೋದ ಪಟ್ಕೆ ಅಂತ ಬಂದಿದ್ದೀವಿ. ಅಂದರೆ ಒಂದು ಅರ್ಧ ಎಕರೆ ಚಣ್ಮಲ್ಗೆ ಹಾಕೋದ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಫಸ್ಟು ಪೈರ್ನ ಈ ಥರ ಒಂದು ಪಟ್ಟು ಕಟ್ಕೊಂಡು ಹುಯ್ಯೋದು. ಬನ್ನಿ ನೋಡೋದು. ನೋಡಿ ಇದೇನೆ, ಇದು ಒಂದು ಬೆಡ್ಡು ಅಂದರೆ ಪಟ್ಟು ಅಂತಾರೆ. ಇದನ್ನ ಬೆಡ್ ಥರ ಮಾಡಿಬಿಟ್ಟು ಕಡ್ಡೀಲಿ ಲೈನ್ ಎಳ್ಕೋಬೇಕು. ಲೈನ್ ಎಳ್ಕೊಂಡು
ನೋಡಿ, ಇದೇ ಚಡ್ಮಲ್ಗೆ ಬೀಜ. ಇದನ್ನು ಈ ಥರ ಉದುರಿಸ್ಬೇಕು, ಮಂದ ಮಾಡಬಾರ್ದು. ಸ್ವಲ್ಪ ಇದಾಗಿ ತೆಳ್ಳಗೆ ಉದುರಿಸಿ, ಅದಾದಮೇಲೆ ಇದೇ ಮಣ್ಣು ಮುಚ್ಚಿ ಮೇಲೆ ಸ್ವಲ್ಪ ಹುಲ್ಲಾಕ್ತಾರೆ. ಅಂದರೆ ಮಳೆ ನೀರಲ್ಲಿ ಮಳೆ ಬಂದಿರೋದ್ರಿಂದ ತ್ಯಾವ ಇರೋದ್ರಿಂದ ಅದೆಲ್ಲ ಉಟ್ಕೋತದೆ. ಇಲ್ಲ ಅಂತ ಅಂದರೆ ಪೈಪ್ಲೈನ್ ಮಾಡೋದು. ನೋಡಿ, ಪೈಪ್ಲೈನ್ ಇದರಿಂದ ನೀರು ಹೊಡೆದು ಪೈರ್ ಬರೆಸಿ ಆಮೇಲೆ ಅದನ್ನು ನಾಟಿ ಮಾಡಿ. ಈ ಪ್ರೊಸೆಸ್ ಎಲ್ಲ ಏನೋ ಈಸಿ, ಆದರೆ ಹೂ ಕೊಯ್ಯೋ ಪ್ರೊಸೆಸ್ ಇದೆಯಲ್ಲ, ಅದಂತೂ ನಿಜವಾಗ್ಲೂ ನರ್ಕ ಅಂದರೆ ನರ್ಕ. ಮಳೆ ಜಿರ್ಕ್ಲು ಮಳೆ ಹಿಡಿಯುತ್ತೆ, ಮಳೆ ಟೈಮಲ್ಲೇ ಕುಯ್ಬೇಕು ಹೂವನ. ಆ ಟೈಮಲ್ಲಿ ಬರೋದು ಅದು. ಸೋನೆ ಮಳೆ ಟೈಮಲ್ಲಿ ಕುಯ್ಬೇಕು. ಫುಲ್ಲು ನೆಲ ಎಲ್ಲ ಜಿರ್ಕ್ಲಾಗ್ಬಿಟ್ಟಿರುತ್ತೆ. ಜಿರ್ಕ್ಲು ಅಂತಂದರೆ ಕಾಲ ಇಡೋಕ್ಕಾಗಲ್ಲ, ಊದ್ಕೊತಾ ಇರ್ತದಲ್ಲ, ಆ ಥರ ಆಗಿರುತ್ತೆ ಪರಿಸ್ಥಿತಿ. ಅದರಲ್ಲಿ ಕುಯ್ಬೇಕು. ಪಾಪ ಕುಯ್ಯೋರ ಕತೆ ಅಂತೂ ಮುಗೀತು. ಈಗ ಇದರಿಂದ ಭಾರಿ ರಿಸ್ಕ್ ಇದೆ. ಈಗ ಹೆಣ್ಣಾಳುಗಳಂತೂ ಯಾರೂ ಸಿಗಲ್ಲ, ಇದು ಹೂ ಕುಯ್ಯಕ್ಕೆ ಬರ್ತಾಯಿಲ್ಲ. ಈಗ ಕಣ್ಣು ಉರಿ ಬರೋದು ಮತ್ತು ಮೆನ್ಸ್ಟ್ರಲ್ ಪ್ರಾಬ್ಲಮ್ಮು ಎಲ್ಲ ತುಂಬ ಆಗ್ತಿದೆ ಅಂತ ಅಂದ್ಬಿಟ್ಟು ಹೆಣ್ಣಲ್ಲಿ ಯಾರೂ ಸಿಗಲ್ಲ. ಪಾಪ ಗಂಗಾಳೆ ಕುಯ್ಬೇಕು. ಅವ್ರ ಪರಿಸ್ಥಿತಿ ಅಂತ ನೋಡೋಕ್ಕೆ ಆಗಲ್ಲ. ತೋರಿಸ್ತೀನಿ ಮುಂದೆ ಹೇಗಿರುತ್ತೆ ಏನು ಅವ್ರ ಕತೆ. ನಾವೇನೋ ಅವಾಗ ಎಲ್ಲ 100 ರೂಪಾಯಿಗೆ ತಗೊಬಿಟ್ಟು ಹಬ್ಬದ ದಿನ ಹಾಕ್ಬಿಟ್ಟು 1-2 ದಿನ ಇಟ್ಕೊಂಡು ಹೂವನ್ನ ಬಾಗಿಲಿಗೆ ತೋರಣ ಮಾಡಿ ಹಾಕ್ಬಿಟ್ಟು ತಗೊಂಡೋಗಿ ಹಾಕ್ಬಿಡೋದು, ಬಿಸಾಕ್ಬಿಡೋದು. ಇಷ್ಟೇ ನಮ್ಗೆ ಗೊತ್ತಿದ್ದು ಚೆಂಡ್ಮಲ್ಲಿಗೆ ಹೂವು ಏನು ಅಂತ. ಆದರೆ ಈಗ ಮದುವೆ ಆದಮೇಲೆ ಚೆಂಡ್ಮಲ್ಲಿಗೆ ಬೆಳೆಯುವಾಗ ಗೊತ್ತಾಯ್ತೈತೆ ಪರಿಸ್ಥಿತಿ. ಅದನ್ನು ಬೆಳೆಯೋಕ್ಕೂ ಇಷ್ಟು ಕಷ್ಟಪಡ್ತಾರ ಆ ಹೂವನ್ನ ಅಂತ. ಅದು ರೇಟು ಇರಲ್ಲ. ಇದನ್ನು ಫ್ಯಾಕ್ಟ್ರಿಗೆ ಹಾಕೋದ್ರಿಂದ ನಮಗೆ 6 ರೂಪಾಯಿ 7 ರೂಪಾಯಿ ಆ ಥರ ಫಿಕ್ಸೆಡ್ ರೇಟ್ ಇರುತ್ತೆ ಅಂತ ಏನಿಲ್ಲ. ಆದರೂ ಇಷ್ಟಕ್ಕೆ ಇಷ್ಟು ಕಷ್ಟಪಟ್ಟು ಬೆಳಿಬೇಕು. ರೈತರ ಪರಿಸ್ಥಿತಿನೇ ಇಷ್ಟು. ಎಲ್ಲರ ಕೆಲಸ ಎಲ್ಲರಿಗೂ ಕಷ್ಟನೇ. ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚು. ಆದರೆ ರೈತರ ಕೆಲಸ ಮಾತ್ರ ಅತೀಕವಾಗಿ ಹೆಚ್ಚು. ಬಸ್ಸು, ಏನಕ್ಕೆ ಬಂದಿದ್ದೀಯ ನೀನು? ಚಡ್ಮಲ್ಗೆ ಬೀಜ ಹಾಕಕ್ಕೆ. ಸ್ಕೂಲ್ ರಜಾ ಕೊಟ್ಬಿಟ್ಟು ವ್ಯವಸಾಯಕ್ಕೆ ಇಳಿದ್ಬಿಟ್ಟಿದ್ಯಾ? ಸ್ಕೂಲ್ಗೆ ಹೋಗ್ಬಿಡ ಬಸ್ಸು, ಅಪ್ಪನ ಜೊತೆ ಕೆಲಸ ಮಾಡ್ಕೊಂಡು ಇದ್ಬಿಡು. ಹೋಯ್ತೀಯ ಸ್ಕೂಲ್ಗೆ? ಹೋಗಲ್ಲ? ನನ್ನ ಮಗಂಗೆ ಇವತ್ತು ಫುಲ್ ಖುಷಿ. ಹೊಸ ಇವತ್ತು ಏನಕ್ಕೆ ಖುಷಿಯಾಗಿದ್ದೆ ಹೇಳು? ಏನಕ್ಕೆ ನಿಂಗೆ ಖುಷಿ ಇವತ್ತು? ರಜಾ ಅಂತ. ಜೆಸಿಪಿ ಜೆಸಿಪಿನೂ ಖುಷಿನಾ? ಜೆಸಿಪಿ ಬರ್ತದ ನಮ್ಮ ಹೊಲಕ್ಕೆ ಇವತ್ತು. ಏನಕ್ಕೆ ಬರ್ತದ ಬಾವ? ಏನಕ್ಕೆ ಬರ್ತದೆ? ಕಾವಲಿ ತೆಗಿಯಕ್ಕೆ. ಎಲ್ಲ ಫುಲ್ ಅಪ್ಡೇಟ್ ತಿಳ್ಕೊಬಿಡ್ತೀಯಲ್ವಾ ಮುಂಚೆನೆ? ಎಲ್ಲ ಬದಿಯಾಗಿದೆ. ತಮ್ಮನ ಏನು ಮಾಡ್ತಾವನೆ? ಇದು ಇರುವೆ ಪೌಡ್ರ್. ಇದು ಬೀಜ ಎಲ್ಲ ಇರುವೆಗಳು ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇರುವೆ ಪೌಡ್ರನ್ನು ಹಾಕ್ತಾರೆ. ರೀ ಅವನ್ನ ಎದ್ದೋಗ ಆ ಕಡೆ. ಅವ್ನು ಅಲ್ಲೇ ಕೂರಿಸ್ಬಿಟ್ಟು ಇರುವೆ ಪೌಡ್ರ್ ಇದು ಮಾಡ್ತಿದ್ಯಲ್ರಿ. ವಸಿಷ್ಠ, ಈ ಕಡೆ ಬಂದು ಕುತ್ಕೋ.
ಇದು ದನಿನ ಗೊಬ್ಬರ, ಇದು ನಮ್ಮನೆ ಗೊಬ್ಬರನೇ. ಇದನ್ನು ಮೇಲ್ಗಡೆ ಹಾಕ್ಬಿಟ್ಟು ಇಷ್ಟೇ ಮುಚ್ಚೋದು. ಇರುವೆ ಪೌಡ್ರ್ ಹಾಕಿದ್ವಲ್ಲ, ಇರುವೆನೂ ಎತ್ಕೊಂಡು ಹೋಗ್ಬಾರ್ದು ಬೀಜನ ಅಂತ. ಅದಾದಮೇಲೆ ಇದು ಹಾಕ್ಬಿಟ್ಟು ದನಿನ ಗೊಬ್ಬರ ಹಾಕ್ಬಿಟ್ಟು ಮುಚ್ಚಿಬಿಡೋದು. ಇದು ಗೋಬರ್ ಗ್ಯಾಸ್ ತರಿ. ಇದು ನಾವು ಗೋಬರ್ಗೆ ನಮ್ಮನೆಗೆ ಗೋಬರ್ ಗ್ಯಾಸ್ ಇರೋದು ಅಂತ ಹೇಳಿದ್ನಲ್ಲ, ಗೋಬರ್ ಗ್ಯಾಸ್ದು ಇಂದ ಅದು ಯೂಸ್ ಆಗಿ ವೇಸ್ಟು ಆಚೆ ಬಂದಿರುತ್ತಲ್ಲ, ಆ ಗೊಬ್ಬರ ಇದು. ಅದು ಇಲ್ಲಿಗಾಗುತ್ತೆ ನೋಡಿ. ಹಳ್ಳಿಲಂತೂ ಏನೂ ವೇಸ್ಟ್ ಆಗಲ್ಲ. ಮೂರು ಬೆಡ್ ಹಾಕಿದ್ದೀವಿ, ಇಲ್ಲೊಂದು ಇನ್ನೂ ಬೀಜ ಇಲ್ಲಿ ಸ್ವಲ್ಪ ಮಿಕ್ಕಿದೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಬೆಡ್ ಕಟ್ತಾವ್ರೆ. ಬೆಡ್ ಕಟ್ಟೋದು ನೋಡಿ, ಪಟ್ಟು ಕಟ್ತಾವ್ರೆ. ರೇ ಚಿಕ್ಕದ ಕಟ್ರಿ ಸಾಕು, ಇಷ್ಟು ಕಟ್ಟಿ ಸಾಕು. ಬೆಡ್ ರೆಡಿ ಆಯಿತು. ಈಗ ಇದ್ರ ಮೇಲೆ ಲೈನ್ ಎಳ್ದ್ಬಿಟ್ಟು ಬೀಜ ಹಾಕೋದು ಮುಗೀತು. ಸಣ್ಣ ಮಲ್ಗೆ ಬೀಜ ಉಯ್ದು ಹುಲ್ಲು ಬೀಜ ಎಲ್ಲ ಹಾಕಾಯ್ತು. ಈಗ ಇನ್ನೂ ಗೊಬ್ಬರ ಹಾಕಿ ಹುಲ್ ಮುಚ್ಚಬೇಕು. ನಾನು ಟೈಮ್ ಆಯ್ತದೆ ತಿಂಡಿ ಮಾಡಬೇಕಲ್ಲ ಅಂತ ಮನೆಗೆ ಹೊರಡ್ತಾ ಇದ್ದೀನಿ. ಇದೇ ಪ್ಯಾಕೆಟು, ಇದು ಫ್ಯಾಕ್ಟ್ರಿಯವರೇ ಕೊಡ್ತಾರೆ, ಡೀಲರ್ಸ್ ಬಂದು ಕೊಡ್ತಾರೆ ಮನೆಗೆ. ಇದರಲ್ಲಿ 50 ಗ್ರಾಮು 100 ಗ್ರಾಮು ಎಷ್ಟು ಯಾವ್ದು ಬೇಕೋ ಅದನ್ನು ನಾವು ತಗೋಬೋದು. ನಾವು 100 ಗ್ರಾಮ್ ತೊಗೊಂಡಿದ್ದೀವಿ. ಹಾಕೋದಾಗ್ತಾ 100 ಗ್ರಾಮ್ ಹಾಕೋದ ಅಂತ ನಾವು ಯಾವಾಗಲೂ 100-150 ಹಾಕೋದು, ಕಮ್ಮಿ ಹಾಕಿಲ್ಲ. ಈ ಸತಿನೂ ತಗೊಂಡಿದ್ದೀವಿ. ನಮ್ಮ ಪುಣ್ಯಕೋಟಿ ಕರು ಇದು ಮನೆಗೆ ಬರೋ ತನಕ ಕಾಯ್ಕ ನಿಂತಿರ್ತದೆ. ಏನವ ಏನು ಎಲ್ಲೋಗಿತ್ತು ಅಮ್ಮ? ಅಮ್ಮ ಎಲ್ಲೋಗಿತ್ತು? ಅದರಲ್ಲಿ ನಮ್ಮಮ್ಮ ಕ್ಲೀನ್ ಕೃಷ್ಣಪ್ಪ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟವ್ರೆ. ನಮ್ಮ ಮನೇಲಿ ಸ್ವಲ್ಪ ಬೆಳಕು ಕಮ್ಮಿ, ಮನೆ ಕೆಲಸ ಎಲ್ಲ ಮುಗ್ದಿದೆ. ಇನ್ನೇನಿದು ತಿಂಡಿ ಪ್ರೋಗ್ರಾಮ್. ತಿಂಡಿ ಏನು ಮಾಡೋರು ನೋಡೋದು, ಏನಾದ್ರು ರೆಡಿ ಮಾಡೋರ ಏನು? ರೈಸ್ ಮಾಡೋರೆ, ಈಗ ಏನಾದ್ರು ಮಾಡಬೇಕು. ಏನು ಪ್ಲ್ಯಾನ್ ಮಾಡಿ ರೈಸ್ ಮಾಡೋರು ಕೇಳೋದ? ಕೇಳ್ಬಿಟ್ಟು ಮಾಡ್ತೀನಿ. ಏನವ ಏನು ಬೇಕು? ಏನು ಬೇಕು? ಹಾಂ
ಬೇಕು? ಏನ್ ಬೇಕು? ಏನದು? ಏನದು? ಬೀಜ ಸುಸ್ತಾಗ್ಬಿಟ್ಟಿದೀನಿ ಅಂತ ಹೇಳಿ ತಂದು ಕೊಡ್ತಿದ್ಯಾ? ಟ್ರೆಡಿಷನಲ್ ಲೈಫ್ ಚಾನಲ್ಗೆ ವಿಡಿಯೋ ಮಾಡಬೇಕಾಗಿತ್ತು. ಅದಕ್ಕೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಫ್ರೀ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅನ್ನ ಮಾಡಿ, ಮುದ್ದೆ ಮಾಡಿ, ಜಜ್ಮರಂಗಿ ಸಾಂಬಾರು ಮಾಡಿ ವಿಡಿಯೋ ಮಾಡ್ಕೋತಿದ್ವಿ. ನೋಡಿ ನಮ್ಮ ಮನೆ ಹತ್ರ ಎಷ್ಟು ತಂಪಾಗಿ ಗಾಳಿ ಬೀಸ್ತಿದೆ. ಖಂಡಿತವಾಗ್ಲೂ ಮಳೆ ಬರುತ್ತೆ. ನಮಗೆ ಮೋಟ್ರಿನ ಕರೆಂಟು ಈಗ 5 ಗಂಟೆಗಿತ್ತು. ಅದಕ್ಕೆ ನೀರು ಹೊಡಿತೈತ ನೋಡ್ಕೊಬಾ ಅಂತ ಅಂದ್ರಲ್ಲ, ಅದಕ್ಕೆ ಬಂದೆ. ನೋಡಿ ಆಗಲೇ ತೋರಿಸಿದ್ನಲ್ಲ, ಗೊಬ್ಬರ ಹಾಕ್ಬಿಟ್ಟು ನಾನು ಬೇಗ ಹೊಂಟೋದ್ನಲ್ಲ, ಈ ಥರ ಗೊಬ್ಬರದ ಮೇಲೆ ಹುಲ್ಲು ಹಾಕಿ ಗರಿ ಹಾಕಿದ್ದಾರೆ. ಗರಿ ಯಾಕೆ ಹಾಕಿದಾರೆ ಗೊತ್ತಿಲ್ಲ. ಹುಲ್ಲು ಮಾತ್ರ ಜಾಸ್ತಿ ಬಿಸಿಲು ಬಿದ್ದರೆ ಇದಾಗುತ್ತೆ ಅಂತ ಹಾಕ್ತಾರೆ ಅಂತ ಗೊತ್ತಿತ್ತು. ಗರಿನೂ ಅದಕ್ಕೆ ಹಾಕಿರ್ಬೋದು. ಎಲ್ಲ ಫುಲ್ ಪ್ಯಾಕ್ ಮಾಡವ್ರೆ. ಇಲ್ಲೊಂದು ಜಟ್ ಹೊಡಿತಾ ಇಲ್ಲ. ಈ ಜಟ್ ಕರೆಕ್ಟಾಗಿ ಹೊಡಿತಿದೆ. ಅದು ಒಂದು ಜಟ್ ಮಾತ್ರ ಒಂದೇ ಕಡೆ ಹೊಡಿತಿದೆ. ಆ ಥರ ಹೊಡೆದ್ರೆ ಫುಲ್ಲು ನೀರು ಒಂದೇ ಕಡೆ ಹೋಗ್ಬಿಟ್ಟು ಅದು ಕೊರೆದ್ಬಿಟ್ಟು ಬೀಜ ಎಲ್ಲ ಹೊಂಟೋಗುತ್ತೆ. ಅವರೇ ಬಂದು ನೋಡ್ತಾರೆ. ಮನೆಗೆ ಹೊಡ್ತಾ ಇದ್ದೀನಿ. ಓಕೆ ಗೈಸ್, ನೋಡಿದ್ರಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ವಿಡಿಯೋ ಮಾಡೋದನ್ನೇ ಮರ್ತ್ಕೊಬಿಡ್ತೀನಿ ನಾನು. ಈ ವಿಡಿಯೋ ಮಾಡಬೇಕಾಗಿತ್ತು, ಈ ವಿಡಿಯೋ ಮಾಡ್ಕೋಬೇಕಾಗಿತ್ತು ವ್ಲಾಗ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಸರಿ ಹೋಗುತ್ತೆ. ಕರೆಕ್ಟಾಗಿ ಮಾಡ್ಕೋತೀನಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಾಗ ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ಯಾರು ಕೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಯಾಕಂದರೆ ವೀಡಿಯೋಸ್ ನೋಡ್ತೀರಾ, ಲೈಕು ಕೊಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದಾ? ಥ್ಯಾಂಕ್ ಯು ಸೋ ಮಚ್.